ಥರ ಆದರೆ ನಾವು ಪ್ರತ್ಯೇಕ ದೇಶವನ್ನು ಕೇಳಬೇಕಾಗತ್ತೆ, ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾಗತ್ತೆ. ನಾವು ಕೊಟ್ಟಿರೋ ದುಡ್ಡು ಬೇರೆ ಬೇರೆ ಕಡೆ ಹಂಚ್ತಾ ಇದ್ದಾರೆ, ಉತ್ತರ ಭಾರತದ ಹಿಂದಿ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಅನ್ನೋಂಥ ಒಂದು ಆರೋಪ ಮಾಡಿದ್ದಾರೆ. ಸರ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಸದರುಗಳು, ಕಾಂಗ್ರೆಸ್ಸಿನ ಶಾಸಕರುಗಳು, ಸಚಿವರುಗಳು ವಿವಾದಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ನಿಸ್ಸೀಮ್ರು. ಅವ್ರಿಗೆ ಡಾಕ್ಟರೇಟ್ ಕೊಡಬೇಕು ಪದವಿಯನ್ನ. ಯಾಕಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ವೀರಶೈವ ಲಿಂಗಾಯತ ಧರ್ಮವನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜಾತಿಗಳ ಮಧ್ಯೆ ಸಂಘರ್ಷ ಹಚ್ಚಿದ್ರು. ಅಲ್ಪಸಂಖ್ಯಾತರ ಮತಗಳಿಗೋಸ್ಕರ ಏನ್ ಬೇಕಾದ್ರೂ ಹೇಳಿಕೆಗಳು ಕೊಡ್ತಾರೆ. ನಿನ್ನೆ ಬಾಲಕೃಷ್ಣ, ನೀವು ಮಂತ್ರಾಕ್ಷತೆ ಕೊಟ್ಟರಿಗೆ ಓಟ್ ಕೊಡ್ತಿರೋ, ಈ ಬಿಟ್ಟಿ ಭರವಸೆಗಳ ಬಗ್ಗೆ ಓಟ್ ಕೊಡ್ತೀರಿ ಅಂತೇಳಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಬರ್ತಾರೆ. ಹೊಸ ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆ ಗ್ರಾಚಾರ. ಇವರಿಗೆ ಅಖಂಡ ಭಾರತ ಮಾತೆ ಬಗ್ಗೆ ಗೌರವ ಇಲ್ಲ. ಏನು ಅನ್ಯಾಯ ಮಾಡಿದೆ ನರೇಂದ್ರ ಮೋದಿಯವರು? ಅಂಕಿಯ ಸಮಯ ಈ ದಾಖಲೆ ಸಮೇತ ಚರ್ಚೆಗೆ ಬರಲಿ. ಎಲ್ಲಿ ಕರ್ನಾಟಕಕ್ಕೆ ನಮ್ಗೆ ಕೊಡಬೇಕದನ್ನು ಎಲ್ಲ ಅನುದಾನವನ್ನು ಕೊಡುಗೆ ಕೊಟ್ಟಿದ್ದಾರೆ. ಇವರಿಗೆ ಮೊಸರು ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅಖಂಡ ಭಾರತ ಅಂತ ಇವರಿಗೆ ಗೌರವ ಇಲ್ಲ. ಅದು ಸಂದರ್ಭ ಬಂದರೆ ದೇಶ ವಿಭಜನೆ ಮಾಡ್ತಕ್ಕಂಥ ಹಿಂದೆ ಬ್ರಿಟಿಷ್ನಲ್ಲಿ ಯಾವ ರೀತಿ ಮಾಡ್ತಿರಲ್ಲ, ಬ್ರಿಟಿಷ್ ವಂಶಸ್ಥರು ಇವರಲ್ಲ. ಹಾಗಾಗಿ ದೇಶದ ಬಗ್ಗೆ ಗೌರವ ಇಲ್ಲ, ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ಧರ್ಮವನ್ನು ಹೊಡೆದಂತವ್ರಿಗೆ ಏನ್ ಬೇಕಾದ್ರೂ ಹೊಡಿತಾರೆ ಇವರು. ನಾಚಿಕೆ ಬಗ್ಗೆ ಇವರಿಗೆ. ಇದೇ ರೀತಿ ಮಾತಾಡ್ತಾ ಹೋದ್ರೆ ಈ ರಾಜ್ಯದ ಜನ ಮತ್ತು ದೇಶದ ಜನ ಹಿಂದೆ ದೇಶದಲ್ಲಿ 2 ಬಾರಿ ಲೋಕಸಭೆಯಲ್ಲಿ ಸಾರಾಸಗಟ ತಿರಸ್ಕಾರ ಮಾಡಿದರೆ, ಈ ಬಾರಿನೂ ಸಹ ನರೇಂದ್ರ ಮೋದಿ 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಇದು ಸೂರ್ಯಚಂದ್ರ ಎಷ್ಟು ಸತ್ಯನೋ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಷ್ಟೇ ಸತ್ಯ. ಈ ಬಾರಿ 400 ಲೋಕಸಭೆಯಲ್ಲಿ ನಾವು ಗೆಲ್ತೀವಿ, ಕರ್ನಾಟಕದಲ್ಲಿ 28 ಗೆಲ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಾನು ಸವಾಲ್ ಹಾಕ್ತೀನಿ. ನಿಮಗೆ ತಾಕತ್ತಿದ್ರೆ ದೇಶ ಹೊಡಿದಿ. ಏನ್ ನರೇಂದ್ರ ಮೋದಿ ಅನ್ಯಾಯ ಮಾಡಿದ್ದಾರೆ? ಇಲ್ಲಿ ಒಯ್ದ ಅನುದಾನ ಕೊಟ್ಟಿಲ್ಲ. ನೀವು ನಮ್ಮ ಹಿಂದೂ ದೇವಸ್ಥಾನಗಳು, ಮಠಮಾನ್ಯಗಳ ಅನುದಾನ ತಗೊಂಡು ಅಲ್ಪಸಂಖ್ಯಾತರು ಕೊಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಇಂಥ ಹೇಳಿಕೆಯನ್ನು ಕೊಡಕ್ಕೆ? ವಕ್ಫ್ ನಮ್ಮ ಮುಜರಾಯಿ ಇಲಾಖೆ ಅನುದಾನ ಕೊಡ್ತಾರೆ. ಹಾಗಾಗಿ ಇವರಿಗೆ ಯಾವುದೇ ಗೌರವ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಎಸ್, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಕಾಂಗ್ರೆಸ್ ಪ್ರತ್ಯೇಕ ರಾಷ್ಟ್ರದ ಕೂಗು ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದೆ. ನಿಜ, ನಾವು ಕೊಟ್ಟಿರೋ ದುಡ್ಡನ್ನು ವಾಪಸ್ ತಗೊಂಡು ಬರಬೇಕು, ಕೊಡಬೇಕು, ಅದಕ್ಕೆಲ್ಲ ಹೋರಾಟಗಳಿರುತ್ತೆ, ಮತ್ತೊಂದಿರುತ್ತೆ. ಹಾಗಂತ ಪ್ರತ್ಯೇಕ ರಾಷ್ಟ್ರದ ಕೂಗು ಅಂತ ಕೇಳಿದಾಗ ಈ ಹಿಂದೆ ಕೂಡ ಇಂಥ ಅನೇಕ ಕೂಗುಗಳು ಬಂದಿತ್ತು. ಇಂಥ ಕೂಗುಗಳು ಬಂದಾಗ ಸ್ವತಃ ನೆಹರು ಅವರೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಪೆರಿಯಾರ್ ಅವರು ಈ ಹಿಂದೆ ಇಂಥ ಕೂಗು ಬಂದಾಗ ನೆಹರು ಅವರೇ ಪೆರಿಯಾರ್ ಹೇಳಿಕೆಯನ್ನು ಖಂಡಿಸಿದರು. ನೆಹರು ಅವರು ಪ್ರಥಮ ಪ್ರಧಾನಮಂತ್ರಿ ಮತ್ತು ಕಾಂಗ್ರೆಸ್ನ ದೊಡ್ಡ ನಾಯಕರು. ಈಗ ಅದೇ ಕಾಂಗ್ರೆಸ್ನ ಎಂಪಿಗಳಿಂದ ಇಂಥ ಹೇಳಿಕೆಗಳು ಬರ್ತಾಯಿವೆ. ನಾವು ಹೊಸ ರಾಷ್ಟ್ರ ಬೇಕೆಂದು ಕೇಳುತ್ತೇವೆ. ಅಲ್ಲಿರುವಂಥದ್ದು ಇದೊಂದು ಒಕ್ಕೂಟ ವ್ಯವಸ್ಥೆ. ನಿಜ, ಒಕ್ಕೂಟ ವ್ಯವಸ್ಥೆ ಅಂತ ಹೇಳುವಾಗ ಎಲ್ಲ ದೇಶದ ಎಲ್ಲ ರಾಜ್ಯಗಳು ಕೂಡ ನಮ್ಮವೇ. ಹಾಗಂತ ಯಾವಾಗ ಭಾಷಾವಾರು ರಾಜ್ಯಗಳು ರಚನೆ ಆಯಿತು, ಆಯಾಯ ರಾಜ್ಯದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನಗಳು, ಆಯಾಯ ಭಾಷೆಗಳನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನಗಳು ಕೂಡ ಆಯಿತು. ಆದರೆ ಯಾವತ್ತೂ ಕೂಡ ಏಕೀಕರಣದ ಕೂಗು ನಮ್ಮಲ್ಲಿ ಹಾಸುಹೊಕ್ಕಾಗಿದೆ. ಭಾರತ ಅಂತ ಹೇಳುವ, ಈಗ ನಮಗೆ ಕಾಶ್ಮೀರ ನಮ್ಮಿಂದ ಬಿಟ್ಟು ಹೋಗುತ್ತೆ ಅಂತ ಹೇಳುವಾಗ ಕರ್ನಾಟಕದಲ್ಲಿದ್ದವನು, ಕೇರಳದಲ್ಲಿದ್ದವನು ಕೂಡ ಒಂದು ರೀತಿಯಲ್ಲಿ ದುಃಖ ಪಡ್ತಾನೆ. ಏನು ಸಂಬಂಧ ಇದೆ ಅವನಿಗೆ? ಭಾರತ ಅನ್ನುವ ದೇಶದ ರಾಷ್ಟ್ರದ ಒಳಗಿನ ಒಂದು ಸಂಬಂಧ